ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಳೆದ ಬಾರಿ ಒಂದು ಜೀವನ ಪ್ರಮಾಣ ಕುರಿತಾಗಿ ನಾನು ಒಂದು ವಿಡಿಯೋ ಮಾಡಿದೆ. ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ತುಂಬ ಜನರಿಗೆ ಈ ವಿಡಿಯೋದಿಂದ ತುಂಬ ಜನಕ್ಕೆ ಹೆಲ್ಪ್ ಕೂಡ ಆಗಿದೆ. ನೀವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನೋಡ್ಬೋದು. ತುಂಬ ಜನರು ಕೂಡ ಧನ್ಯವಾದನ ಸಲ್ಲಿಸಿದ್ದೀರಾ. ಹಾಗೆಯೇ ತುಂಬ ಜನರಿಗೆ ಕನ್ಫ್ಯೂಸ್ ಕೂಡ ಇದೆ. ಫೇಸ್ ಅಥೆಂಟಿಕೇಶನ್ ಮುಖಾಂತರ ನಾವೇನಾದರೂ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತಾ? ಕಳೆದ ಬಾರಿ ಎಲ್ಲ ಬ್ಯಾಂಕಲ್ಲಿ ಹೋಗಿ ನಾವು ಸಬ್ಮಿಟ್ ಮಾಡ್ತಾ ಇದ್ದೋ. ಈ ಬಾರಿ ಇವ್ರು ಹೇಳೋ ರೀತಿ ನಾವು ಮಾಡ್ತೀವಿ ಅಂದರೆ ನಮ್ಮ ಸರ್ಟಿಫಿಕೇಟು ಜನರೇಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ಹಾಗೆಯೇ ತುಂಬ ಜನರು ಕೇಳಿದ್ದೀರಾ, ನಮ್ಮ ಬಳಿ ಆಂಡ್ರಾಯ್ಡ್ ಫೋನ್ ಇಲ್ಲ, ನಾವು ಯಾವ ರೀತಿ ನಾವು ಮಾಡೋದು ಅಂತೇಳಿ. ಇಲ್ಲಿ ಅಫಿಷಿಯಲ್ ಆಗಿ ನೀವು ಆಧಾರ್ ವೆಬ್ಸೈಟ್ನಲ್ಲಿ ನೋಡ್ಬೋದು. ಆಧಾರ್ ಫೇಸ್ ಆರ್ಡಿ ಅಥವಾ ಜೀವನ್ ಪ್ರಮಾಣ್ ಇವೆರಡು ಆ್ಯಪ್ ಮುಖಾಂತರ ನೀವು ಮಾಡ್ಬೋದು ಅಂತೇಳಿ ಅಧಿಕೃತವಾಗಿ ತಿಳಿಸಿದ್ದಾರೆ. ನಾನು ಕಳೆದ ವಿಡಿಯೋ ಮಾಡಿದಾಗ ಕೆಲವು ಪಾಯಿಂಟ್ಸ್ಗಳನ್ನ ಮಿಸ್ ಮಾಡಿದ್ದೆ. ಆ ಪಾಯಿಂಟ್ಸ್ಗಳೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನೀವು ಯಾವ ಸ್ಟೆಪ್ನು ಕೂಡ ಮಿಸ್ ಮಾಡ್ದಂಗೆ ನೋಡಿ ನೀವೇ ಕೂಡ ಸ್ವತಃ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ನಿಮ್ಮ ಬಳಿ ಆಂಡ್ರಾಯ್ಡ್ ಫೋನ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ಪಕ್ಕದವರಾಗಿರ್ಬೋದು, ಅವ್ರ ಹತ್ರ ಈ ಎರಡು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವೇ ಸ್ವತಃ ಮನೆಯಲ್ಲೇ ಕೂಡ 5 ನಿಮಿಷದೊಳಗೆ ನೀವು ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡ್ಬೋದು. ಸ್ನೇಹಿತರೆ, ಈಗ ಆ ಎರಡು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ಆ ಸರ್ಚ್ ಬಾರ್ಗೆ ಹೋಗಿ ಆಧಾರ್ ಫೇಸ್ ಆರ್ಡಿ ಅಂತೇಳಿ ಟೈಪ್ ಮಾಡಿ. ನಿಮ್ಗೆ ಈ ರೀತಿ ಆ್ಯಪು ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಆಧಾರ್ ಫೇಸ್ ಆರ್ಡಿ ಅಂತ ಇದೆ. ಈ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದರಿಂದ ಅದು ಅನ್ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ. ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ನೀವು ಮತ್ತೊಂದು ಆ್ಯಪ್ ಇದೆ, ಇಲ್ಲಿ ಅದೇ ಸರ್ಚ್ ಬಾರ್ಗೆ ಹೋಗಿ ಜೀವನ್ ಪ್ರಮಾಣ ಅಂತ ನೀವು ಟೈಪ್ ಮಾಡಿ. ಅಲ್ಲಿ ಈ ಥರ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದರಿಂದ ಅದು ಓಪನ್ ಅಂತ ತೋರಿಸ್ತಾ ಇದೆ. ಇವು ಎರಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು. ಮುಂದಿನ ಪ್ರೊಸೀಜರ್ ಏನು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ನೀವು ಇವಾಗ ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನ್ಗೆ ಬಂದು ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥ ಆ್ಯಪಲ್ಲಿ ಜೀವನ್ ಪ್ರಮಾಣ ಅನ್ನೋ ಆ್ಯಪ್ನ ಮಾತ್ರ ಓಪನ್ ಮಾಡ್ಕೊಳ್ಳಿ. ಆಧಾರ್ ಫೇಸ್ ಆರ್ಡಿನ ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಜೀವನ್ ಪ್ರಮಾಣನ ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಓಪನ್ ಆಗ್ತದೆ. ಮೊದಲಿಗೆ ಇಲ್ಲಿ ಡಿವೈಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಆಪರೇಟರ್ ಐಡೆಂಟಿಫಿಕೇಶನ್ ಅಂತ ಕೇಳುತ್ತೆ. ಇಲ್ಲಿ ಮೇಲ್ಗಡೆ ನಿಮ್ಮದು ಯಾವ ಲ್ಯಾಂಗ್ವೇಜ್ ಬೇಕು ಲ್ಯಾಂಗ್ವೇಜು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನನಗೆ ಇಂಗ್ಲೀಷ್ ಕಂಫರ್ಟ್ ಇದೆ, ಅದರಿಂದ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಇಲ್ಲಿ 2 ಸ್ಟೆಪ್ಗಳು ಬರುತ್ತೆ. ಒಂದು ಆಪರೇಟರ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಪೆನ್ಷನ್ಗೆ ಅಪ್ಲೈ ಮಾಡಬೇಕು. ಇಲ್ಲಿ ಒಂದ್ಸರಿ ಆಪರೇಟರ್ ಐಡೆಂಟಿಫಿಕೇಶನ್ ಅಂದ್ರೆ ಯಾರ್ದು ಪೆನ್ಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರನ್ನೇ ಇಲ್ಲಿ ಆಪರೇಟರ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ನೀವು ಆಪರೇಟರ್ ಐಡೆಂಟಿಫಿಕೇಶನ್ ಮಾಡ್ಕೊಂಡ್ರೆ ನಿಮ್ಮ ಜೊತೆಗೆ ನೀವು ತುಂಬಾ ಜನರು ಕೂಡ ಅಪ್ಲೈ ಮಾಡಿ ಕೊಡ್ಬೋದು. ಇವಾಗ ಮೊದಲಿಗೆ ನೀವು ಯಾರ್ದು ಪೆನ್ಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ಅವ್ರದ್ದು ಫೋನ್ ನಂಬರ್ ಹಾಕ್ಬೇಕಾಗತ್ತೆ. ತದನಂತರ ಇಮೇಲ್ ಐಡಿ, ಕಂಪಲ್ಸರಿಯಾಗಿ ಇಮೇಲ್ ಐಡಿನೂ ಕೂಡ ಇಲ್ಲಿ ಹಾಕ್ಬೇಕಾಗತ್ತೆ. ಈ ಮೂರನ್ನು ಫಿಲಪ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ, 6 ಡಿಜಿಟು. ಅದು ಕೆಳಗಡೆ ಆಪ್ಷನ್ ಕೂಡ ಓಪನ್ ಆಗ್ತದೆ. ಆ ಆಪ್ಷನ್ಗೆ ನೀವು ಅಲ್ಲಿ ಆ OTPನ ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡಿ ಮತ್ತೆ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಈ ರೀತಿ ಇಲ್ಲಿ ಡಿವೈಸ್ ರಿಜಿಸ್ಟ್ರೇಷನ್ ಮತ್ತೆ ಆಪರೇಟರ್ ಐಡೆಂಟಿಫಿಕೇಶನ್ ಅಂತ ಕೇಳುತ್ತೆ. ಇಲ್ಲಿ ಯಾರ ಹೆಸರಲ್ಲಿ ಡಿವೈಸ್ನ ರಿಜಿಸ್ಟರ್ ಮಾಡಿದ್ರೆ ಅಂದ್ರೆ ಪೆನ್ಷನಿಯರ್ ಆಗಿದ್ರೆ ಅವ್ರ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಆಸ್ ಪರ್ ಪೆನ್ಷನಲ್ಲಿ ಯಾವ ರೀತಿ ಇರುತ್ತೆ ಹೆಸರು, ಆ ರೀತಿ ಹೆಸರನ್ನ ಹಾಕಿ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ. ಈ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ಯಾನ್ ಅಂತ ಇದೆ. ಆ ಸ್ಕ್ಯಾನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಪರ್ಮಿಷನ್ ಅಲೋ ಕೇಳುತ್ತೆ. ನಿಮ್ಮದು GPS ಅಲೋ ಅಂತ ಮಾಡಿ. ಇವಾಗ ನಿಮ್ಮದು ಫೇಸ್ ಅಥೆಂಟಿಕೇಶನ್ಗೋಸ್ಕರ ಈ ಥರ ಕ್ಯಾಮ್ರಾ ಓಪನ್ ಆಗ್ತದೆ. ಇಲ್ಲಿ ನೀವು ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಲ್ಲಿ ಈ ರೀತಿ ಗ್ರೀನ್ ಬರೋ ರೀತಿ ನಿಂತ್ಕೊಂಡು ನೀವು ಸಬ್ಮಿಟ್ನ ಮಾಡಬೇಕಾಗುತ್ತೆ. ನಿಮ್ಮದು ಸಕ್ಸಸ್ಫುಲ್ ಆಗಿ ಆಪರೇಟರ್ ಐಡೆಂಟಿಫಿಕೇಶನ್ ಆಗ್ತು. ಈಗ ಪೆನ್ಷನರ್ ಐಡೆಂಟಿಫಿಕೇಶನ್ ಮಾಡಬೇಕು. ಯಾರ ಹೆಸರಲ್ಲಿ ಆಪರೇಟರ್ ಮಾಡಿದರೆ ಅವರ ಪೆನ್ಷನರ್ ಆಗಿದ್ರೆ ಅವರ ಆಧಾರ್ ನಂಬರ್ನೇ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಮೊದಲನೇ ಕಾಲಮ್ಗೆ ಆಧಾರ್ ನಂಬರ್ನ ಹಾಕಿ, 2ನೇ ಕಾಲಮ್ಗೆ ಅವರ ಫೋನ್ ನಂಬರ್ನ ಹಾಕಿ ಇಲ್ಲಿ ನೀವು ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಈಗ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಮಾಡಿದ್ರೆ ಡೈರೆಕ್ಟ್ ಆಗಿ ಈ ರೀತಿ ನೆಕ್ಸ್ಟ್ ಪೇಜ್ ಬಂದ್ಬಿಡುತ್ತೆ. ಸ್ನೇಹಿತರೆ, ಇಲ್ಲಿ ನಿಮ್ಮ ಡಾಟಾ ಎಲ್ಲ ತೋರಿಸುತ್ತೆ. ಕಳೆದ ಬಾರಿ ನೀವು ಜೀವನ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡಿದ್ರೆ ನೀವು ಈ ವರ್ಷ ಕೂಡ ಯಾವುದೇ ತರಹದ ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, ನಿಮ್ಮ ಡೀಟೇಲ್ಸ್ ಆಗಿರ್ಬೋದು ಫೀಡ್ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಫೀಡ್ ಆಗಿರುತ್ತೆ. ನೀವು ಜಸ್ಟ್ ನೆಕ್ಸ್ಟ್ ಅಂತ ಮಾಡಿ ಇಲ್ಲಿ 2 ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ ಇದೆ. ಕೆಳಗಡೆ ಬಂದು 2 ಕೂಡ ಟಿಕ್ ಮಾಡಿ. ನಾನು 2 ಕೂಡ ಟಿಕ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಫೇಸ್ ಆರ್ಡಿಗೆ ನಿಮ್ಮದು ಪರ್ಮಿಷನ್ ಇದೆ ಅಂತ ಕೇಳುತ್ತೆ. ನೀವು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಫೇಸ್ ಆರ್ಡಿ ಮತ್ತು ಬಯೋಮೆಟ್ರಿಕ್ ಅಂತ 2 ಆಪ್ಷನ್ ಇದೆ. ಫಿಂಗರ್ ಪ್ರಿಂಟ್ ಮುಖಾಂತರನೂ ಕೂಡ ಮಾಡ್ಬೋದು. ನಾನು ಫೇಸ್ ಆರ್ಡಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ಯಾನ್ ಅಂತ ಮಾಡ್ತಾ ಇದ್ದೀನಿ. ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ಇವಾಗ ಈ ರೀತಿ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಕ್ಯಾಮ್ರಾನ ಫ್ರಂಟ್ ಕ್ಯಾಮ್ರಾನ ಓಪನ್ ಮಾಡಿಕೊಂಡು ಆ ಸರ್ಕಲ್ ಒಳಗೆ ನಿಮ್ಮ ಫೋಟೋ ಬರೋ ರೀತಿ ನಿಂತ್ಕೊಂಡು ನೀವು ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗುತ್ತೆ. ಕ್ಯಾಪ್ಚರ್ ಆದ ನಂತರ ಸಡನ್ ಆಗಿ ಈ ರೀತಿಯಾದಂತ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಈ ಒಂದು ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಏನಿದೆ ಇದು ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ಸ್ನೇಹಿತರೆ, ಇನ್ನು ಕೆಲವರಿಗೆ ಪ್ರಪ್ರಥಮ ಬಾರಿಗೆ ನೀವು ಜೀವನ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂದ್ರೆ ಅವರು ಇಲ್ಲಿ ಫೀಡ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ
ಪೆನ್ಷನಿಯರ್ ನೇಮ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಹೆಸರನ್ನ ಹಾಕ್ಬೇಕಾಗತ್ತೆ. ನಿಮ್ಮ ಹೆಸರನ್ನ ಫೀಡ್ ಮಾಡಿದ ನಂತರ ಕೆಳಗಡೆ ಬಂದು ಟೈಪ್ ಆಫ್ ಪೆನ್ಷನ್ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಬಾಕ್ಸ್ ಇದೆ ನೋಡಿ, ಕೆಟಗರಿ ಅಂತ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನೀವು ಇಲ್ಲಿ EPS 95 ಅಂಡರ್ ಅಲ್ಲಿ ಬರ್ತೀರಾ, ಇಲ್ಲ ಫ್ಯಾಮಿಲಿ ಪೆನ್ಷನ್, ಇಲ್ಲ ಆಧಾರ, ಇಲ್ಲ ಸರ್ವಿಸ್ ಅಂತ ಕೇಳುತ್ತೆ. ಸರ್ವಿಸ್ ಅಂದ್ರೆ ನೀವೇನಾದ್ರೂ ಆರ್ಮಿಗಳಲ್ಲಿ ಕೆಲಸ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡಿತ್ತು ಅಂದ್ರೆ ಸರ್ವಿಸ್ ಅಂಡರ್ ಅಲ್ಲಿ ಬರ್ತೀರಾ. ಹಾಗೇನೆ ಫ್ಯಾಮಿಲಿ ಪೆನ್ಷನ್ ಅಂತ ಅಂದ್ರೆ ನಿಮ್ಮ ಕುಟುಂಬದ ಯಾರು ನೌಕರಿಯಲ್ಲಿ ಇರ್ತಾರೆ ಅವರು ತೀರ್ಕೊಂಡಿದ್ರೆ, ಡೆತ್ ಆಗಿದ್ರೆ ಫ್ಯಾಮಿಲಿ ಅಂಡರ್ ಅಲ್ಲಿ ಬಂದಿರುತ್ತೆ ಅವ್ರ ಪೆನ್ಷನ್. ಅವ್ರ ಮಕ್ಕಳುಗಳು ಬರ್ತಾ ಇರ್ತದಲ್ಲ, ಅವರು ಫ್ಯಾಮಿಲಿ ಪೆನ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಬಂದು ಆರ್ಗನೈಸೇಷನ್ ಟೈಪ್ ಬಂದು ಸರ್ವಿಸ್ ಅಂದ್ರೆ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅದು ಬರುತ್ತೆ. ಹಾಗೇನೆ ನೀವು ಆರ್ಗನೈಸೇಷನ್ ಅಂದ್ರೆ ನಿಮ್ಮ ಇಲಾಖೆ ಬಂದು ಬ್ಯಾಂಕ್ ಎಂಪ್ಲಾಯೀಸ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ, ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ನೀವು ಮಿಲಿಟರಿ ಎಂಪ್ಲಾಯೀಸ್ಗಳ, ಹಾಗೆ EPF ಅಂಡರ್ನ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೀವೇನು ಕಾಲೇಜ್ ಪ್ರೊಫೆಸರ್ಗಳು ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡಿ ನಿವೃತ್ತರಾದಂತಹ ನೌಕರರ, ಹಾಗೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಿವೃತ್ತಿ ಆದವರ ಯಾವುದು ಅಂತ ಕೇಳುತ್ತೆ. ನಿಮ್ದು ಗೊತ್ತಿರುತ್ತೆ ನಿಮ್ಗೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಸರ್ವಿಸ್ ಅಂದ್ರೆ ನಾನು ಮಿಲಿಟರಿಗೆ ಸಂಬಂಧಪಟ್ಟಂಗೆ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಎಕ್ಸಾಂಪಲ್ ಆಗಿ. ಹಾಗೇನೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಅದು ಮಿಲಿಟರಿ ಅನ್ನೋದು. ಹಾಗೇನೆ ಸ್ನೇಹಿತರೆ ಇಲ್ಲಿ ಮಿಲಿಟರಿ ಕೂಡ 3 ಆಪ್ಷನ್ ಬರುತ್ತೆ. 3ನೇ ಆಪ್ಷನ್ ಬಂದು ಸೆಲೆಕ್ಟ್ ಅಥಾರಿಟಿ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಮಿಲಿಟರಿ ಕೂಡ 3 ಆಪ್ಷನ್ ಬರುತ್ತೆ. PCDA ಅಲಹಾಬಾದ್, PCDA ಮುಂಬೈ, CDA ಸಬ್ರಂ ಪಾರ್ಕ್ ಡೆಲ್ಲಿ ಅಂತ ಬರುತ್ತೆ. ಹಾಗೇನೆ ಇಂಡಿಯನ್ ಆಡಿಟ್ ಅಕೌಂಟ್ಸ್ ಅಂತ ಬರುತ್ತೆ, ಪೋಸ್ಟಲ್ ಬರುತ್ತೆ, ರೈಲ್ವೆ ಬರುತ್ತೆ, ಟೆಲಿಕಾಂ ಬರುತ್ತೆ, ಡಿಫೆನ್ಸ್ ಬರುತ್ತೆ. ನೀವೇನಾದ್ರೂ ಟಿಬೆಟ್ ಬಾರ್ಡರ್ ಪೊಲೀಸ್ ಆಗಿತ್ತು ಅಂದ್ರೆ, CRPF ಪೊಲೀಸ್ ಆಗಿತ್ತು ಅಂದ್ರೆ ಡಿಫೆನ್ಸ್ ಅಂಡರ್ ಅಲ್ಲೇ ಬರ್ತೀರಾ. ನಿಮ್ದು ಸ್ಕೀಮ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆರ್ಗನೈಸೇಷನ್ ಟೈಪ್ ಅಂದ್ರೆ ನಿಮ್ಮ ಇಲಾಖೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ನಿಮಗೆ, ವೆರಿ ಇಂಪಾರ್ಟೆಂಟ್ ಆಗಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋರಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ತದನಂತರ ನೀವು ಒಂದ್ಸರಿ ನಿಮ್ದು ಲೈಫ್ ಸರ್ಟಿಫಿಕೇಟ್ ಯಶಸ್ವಿಯಾಗಿ ಸಬ್ಮಿಟ್ ಆಯಿತು ಅಂದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಯಾವುದೇ ತರಹದ ತೊಂದರೆ ಆಗಲ್ಲ. ನಾನೀಗ ಡಿಫೆನ್ಸ್ PCDA ಅಲಹಾಬಾದ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ 3ನೇ ಆಪ್ಷನ್ನ. 4ನೇ ಆಪ್ಷನ್ ಬಂದು ಡಿಸರ್ವಿಂಗ್ ಏಜೆನ್ಸಿ, ನಿಮಗೆ ಹಣ ಬರ್ತಕ್ಕಂಥ ಇಲಾಖೆ ಯಾವುದು, ಬ್ಯಾಂಕ್ ಮುಖಾಂತರ ಬರುತ್ತಾ, ಇಲ್ಲ PCDA ಅಲಹಾಬಾದ್ ಅಥವಾ ಸ್ಪರ್ಶದಿಂದ ಬರುತ್ತಾ ಅಂತ ಕೇಳುತ್ತೆ. ನಾನು ಈಗ ಸ್ಪರ್ಶ, ಸಾಮಾನ್ಯವಾಗಿ ಮಿಲಿಟರಿ ಎಂಪ್ಲಾಯೀಸ್ಗೆಲ್ಲ ಸ್ಪರ್ಶ PCDA ಅಲಹಾಬಾದ್ಗೆ ಬರುತ್ತೆ ಇತ್ತೀಚೆಗೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಏಜೆನ್ಸಿ ಟೈಪ್ ಬಂದು PCDA ಸ್ಪರ್ಶ ಅಲಹಾಬಾದ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದು. ನಂತರ ಕೆಳಗಡೆ ಬಂದು ಇಲ್ಲಿ PPO ನಂಬರ್ ಅಂತ ಕೇಳುತ್ತೆ. ನಿಮ್ಮ PPO ನಂಬರ್ ಹಾಕಿ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾತೆ ಸಂಖ್ಯೆಯನ್ನು ಹಾಕಬೇಕಾಗ್ತದೆ. ನಂತರ ಇಲ್ಲಿ ಕೆಳಗಡೆ ನೋ ಅಂತ ಕ್ಲಿಕ್ ಮಾಡಿ ಎರಡನ್ನು ಕೂಡ ಸಬ್ಮಿಟ್ ಮಾಡ್ತು ಅಂದ್ರೆ ಅದು ಕೂಡ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ಮತ್ತೊಂದನ್ನು ನಾನು ತೋರಿಸ್ತಾ ಇದ್ದೀನಿ, EPS 95 ಅಂಡರ್ ಬರ್ತಕ್ಕಂಥ ಎಂಪ್ಲಾಯೀಸು, ಖಾಸಗಿ ನೌಕರರುಗಳು. ನಾನು EPS 95 ಸೆಲೆಕ್ಟ್ ಮಾಡ್ಕೊಂಡು ನೀವು ಬ್ಯಾಂಕ್ ನೌಕರರ, ಸೆಂಟ್ರಲ್ ಗೌರ್ಮೆಂಟ್ ನೌಕರರ, ಸ್ಟೇಟ್ ಗೌರ್ಮೆಂಟ್ ನೌಕರರ ಅಂತ ಕೇಳುತ್ತೆ. ನಾನು EPF ಅಂತಲೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ 2ನೇ ಆಪ್ಷನ್. ಹಾಗೆ 3ನೇ ಆಪ್ಷನ್ ಬಂದು ಸ್ಯಾಂಕ್ಷನ್ ಅಥಾರಿಟಿ ಬಂದು ಅದು ಕೂಡ EPF ಅಂತಲೇ ಸೆಲೆಕ್ಟ್ ಮಾಡ್ಕೋತೀನಿ. ಹಾಗೆ ಡಿಸರ್ವಿಂಗ್ ಏಜೆನ್ಸಿ ಯಾವುದು ಅಂತ ಕೇಳುತ್ತೆ. ಇಲ್ಲಿ ನೀವು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಪೆನ್ಷನ್ ಅನ್ನ ಯಾವ ಮುಖಾಂತರ ಬರ್ತಾ ಇದೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಮುಖಾಂತರ ಬರ್ತಾ ಇರೋದ್ರಿಂದ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಏಜೆನ್ಸಿ ಟೈಪ್ ಅಂತ ಬರುತ್ತೆ. ಏಜೆನ್ಸಿ ಟೈಪ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನಿಮ್ಮ ಅಕೌಂಟ್ ಖಾತೆ ಯಾವ ಬ್ಯಾಂಕ್ ಅಲ್ಲಿ ಇದೆ ಆ ಬ್ಯಾಂಕ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸಪೋಸ್ ನಾನು SBI ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ಕೆಳಗಡೆ ಬಂದು PPO ನಂಬರ್ ಅಂತ ಕೊಟ್ಟಿರ್ತಾರೆ ನಿಮ್ಗೆ. ವರ್ಕ್ ಆರ್ಡರ್ ಕಾಪಿ ಅಂದ್ರೆ ನಿಮ್ಗೆ ಆರ್ಡರ್ ಆಗಿರುತ್ತಲ್ಲ ಆ ಕಾಪಿ ಮೇಲೆ ಇರುತ್ತೆ ನಂಬರು, ಆ ನಂಬರ್ನ ಹಾಕಿ ಕೆಳಗಡೆ ಬಂದು ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆನ ಹಾಕ್ಬೇಕಾಗತ್ತೆ. ರೀ ಎಂಪ್ಲಾಯ್ಡ್ ರೀಮ್ಯಾರಿಡ್ ಅಂತ ಕೇಳುತ್ತೆ. ನಿಮ್ದು ಎಸ್ ಇದ್ರೆ ನಿಮ್ಗೆ ಪೆನ್ಷನ್ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ನೋ ಅಂತ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಮಾಡ್ತು ಅಂದ್ರೆ ನಿಮ್ದು ಇದು ಕೂಡ ಈ ರೀತಿಯಾಗಿ ನೀವು ಫಿಲ್ ಮಾಡಿರ್ತಕ್ಕಂಥದ್ದು ಎಲ್ಲ ಕರೆಕ್ಟ್ ಇದೆ ಅಂತ ಕೇಳುತ್ತೆ. ನೀವು ಸಿಂಪಲ್ ಆಗಿ ಕೆಳಗಡೆ ಬಂದು 2 ಕನ್ಸಲ್ಟ್ ಬಾಕ್ಸ್ ಇದೆ, 2 ಕೂಡ ಟಿಕ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಈ ರೀತಿ ಅಂತ ಒಂದು ಪಾಪ ಬರುತ್ತೆ. ಇಲ್ಲಿ ಪರ್ಮಿಷನ್ ನೀವು ಅಲ್ಲಿ ಟರ್ಮ್ ಅಂಡ್ ಕಂಡೀಷನ್ ನ ಕ್ಲಿಕ್ ಮಾಡಿ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಪರ್ಮಿಷನ್ ಅಲೋ ಮಾಡ್ಲಿಕ್ಕೆ ಕೇಳುತ್ತೆ. ಎಸ್ ಅಂತ ಮಾಡ್ತು ಅಂದ್ರೆ ಈ ರೀತಿಯಾದಂತ ನಿಮ್ ಕ್ಯಾಮ್ರಾ ಓಪನ್ ಆಗುತ್ತೆ. ಈ ಕ್ಯಾಮ್ರಾದೊಳಗೆ ನಿಮ್ಮ ಫೇಸ್ ಬರೋ ರೀತಿ ಬಂದು ನಿಮ್ಮ ಕಣ್ಣನ್ನ ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಮೇಜ್ ಕ್ಯಾಪ್ಚರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಯಶಸ್ವಿಯಾಗಿ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಕೂಡ ಸಲ್ಲಿಕೆ ಆಗುತ್ತೆ. ಹಾಗೇನೆ ತಕ್ಷಣ ಕೂಡ ನಿಮಗೆ ಮೆಸೇಜ್ ಇನ್ಬಾಕ್ಸ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ, ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತ. ಹಾಗೇನೆ ಒಂದು ಲಿಂಕ್ ಕೂಡ ಬರುತ್ತೆ. ಸ್ನೇಹಿತರೆ, ಇಷ್ಟಾಯ್ತು ಅಂದ್ರೆ ನಿಮ್ದು ಈಸಿಯಾಗಿ ನೀವು ಮನೇಲೆ ಕೂತು ಕೂಡ ಈ ವರ್ಷದ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಯಶಸ್ವಿಯಾಗಿ ಸಬ್ಮಿಟ್ ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ನಂಬರ್ ಬಂದಿರುತ್ತೆ, ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದಿರ್ತಕ್ಕಂಥ ಪಾಪಪ್ನ ನೀವು ನೋ ಅಂತ ಕ್ಲಿಕ್ ಮಾಡಿ ಮತ್ತೆ ಹೋಮ್ ಪೇಜ್ಗೆ ಹೋಗುತ್ತೆ. ಇಷ್ಟಾದ್ಮೇಲೆ ಇಷ್ಟೇ ಸ್ನೇಹಿತರೆ, ಸಿಂಪಲ್ ಆಗಿ. ನಂತರ ನಿಮ್ಮ ಮೆಸೇಜ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಬಂದಿರ್ತದೆ ಒಂದು ಲಿಂಕ್ ಕೂಡ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ನಿಮ್ಮ ಫೋನಲ್ಲಿ ನೆಟ್ ಆನ್ ಮಾಡ್ಕೊಳ್ಳಿ. ಇಂಟರ್ನೆಟ್ನ ಆನ್ ಮಾಡ್ಕೊಂಡಿದ ನಂತರ ಈ ರೀತಿ ಡೈರೆಕ್ಟ್ ಆಗಿ ಪೇಜ್ ಕರ್ಕೊಂಡು ಹೋಗುತ್ತೆ. ಸಿಂಪಲ್ ಆಗಿ ಅಲ್ಲಿ ಬಂದಿರತಕ್ಕಂಥ ಒಂದು ನಂಬರ್ ಬಂದಿರುತ್ತೆ ನಿಮಗೆ, ರೆಫರೆನ್ಸ್ ನಂಬರು. ಆ ರೆಫರೆನ್ಸ್ ನಂಬರ್ನ ಹಾಕಿ ನೀವು ಇಲ್ಲಿ ಜೀವನ್ ಪ್ರಮಾಣ ಐಡಿನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಬಳಿ ನಿಮ್ದು ರೆಫರೆನ್ಸ್ ನಂಬರ್ ಬೇಕಾಗಿರೋದ್ರಿಂದ
ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೋಬೇಕಾಗ್ತದೆ. ಸಲ್ಲಿಕೆ ಆದ ನಂತರ ಅಲ್ಲಿ ಜೀವನ್ ಪ್ರಮಾಣ್ ID ಅಂತ ಹೇಳಿ ನಿಮ್ಮ ಮೆಸೇಜ್ ಬಾಕ್ಸಲ್ಲಿ ಬಂದಿರತಕ್ಕಂಥ ನಂಬರ್ನ ಹಾಕಿ ಒಂದು ಸೆಂಡ್ ಮಾಡ್ತು ಅಂದರೆ ಒಂದು OTP ಬರುತ್ತೆ. OTPನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಈ ರೀತಿಯಾಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಮುಂದಿನ 1 ವರ್ಷದ ತನಕ ನೀವು ಯಶಸ್ವಿಯಾಗಿ ಇಟ್ಕೋಬಹುದು. ಇಷ್ಟೇ ಸ್ನೇಹಿತರೆ, ಸಿಂಪಲ್ ಆಗಿ ನೀವು ಮನೆಯಲ್ಲೇ ಕೂತು ಕೂಡ 2025-26ನೇ ಸಾಲಿನ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ ಪ್ರಮಾಣ ಪತ್ರಕ್ಕೆ ಯಶಸ್ವಿಯಾಗಿ ಸಲ್ಲಿಕೆ ಮಾಡಬಹುದು. ಒಂದು ವೇಳೆ ನಿಮ್ಗೆ ಏನಾದ್ರು ತೊಂದರೆ ಆಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ಸಲಹೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದಾಗಿತ್ತು ಸ್ನೇಹಿತರ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ತರಹದ ಉಪಯುಕ್ತ ಮಾಹಿತಿಗಾಗಿ ನಮ್ಮನ್ನ ಫಾಲೋ ಅಪ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.